ಹಲೋ ನಮಸ್ಕಾರ, ಎಲ್ಲ ಹೇಗಿದೆ? ಚೆನ್ನಾಗಿದ್ದೀರ ಅನ್ಕೊಳ್ತೀನಿ. ಇವಾಗ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತಂತಂದರೆ, ನೀವು ತಮ್ಲೈನಲ್ಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ. ಹೊಸಕೋಟೆ ಬಿರಿಯಾನಿ ತಿನ್ನೋದಕ್ಕೆ ಹೊರಟಿದ್ದೀವಿ. ಸೊ ನಮ್ಮ ಪ್ಲಾನ್ ಇದ್ದಿದ್ದು 4 ಗಂಟೆಗೆ ಹೊರಡಬೇಕು ಅಂತ ಹೇಳ್ಬಿಟ್ಟು 4:15 ಹೋಗಿ ಕಿರಣ್ಣ ಪಿಕಪ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಸಾಕಾಗೋಯ್ತು. ಸೊ ಇವಾಗ ನಾವು ಎಲ್ಲಿದ್ದೀವಿ ಅಂತಂತಂದರೆ BTM ಇವಾಗ ಹೊರಟಿದ್ದೀವಿ. ಸೊ ಇವಾಗ ಟೈಮ್ ಎಷ್ಟು ಅಂತಂದರೆ ಹೋಗ್ಬಿಟ್ಟ ಬೇವರ್ಸಿ ನಮ್ಮ 5:46. ನಾವಿವಾಗ ಗೋಪುರ ಸೆಟಪ್ ಮಾಡ್ಕೊಂಡು ನಮ್ಮ ತಮ್ಮ ಬರೋದಕ್ಕೆ, ಕಾರ್ತಿಕ್ ಬರೋದಕ್ಕೆ ಹಂಗೆ ಹಿಂಗೆ ಆಗಿ ಟೈಮ್ ಆಗೋಯ್ತು. ಇವಾಗ ನಾವು ಹೊರಡ್ತಾಯಿದ್ದೀವಿ. ಹಿಂಗೆ ಸ್ಟ್ರೈಟು ಒಂದೇ ರೋಡು, ಸ್ವಲ್ಪ ಯಾವುದದು ಜಾನ್ಸನ್ ಕಾಲೇಜು ಯಾವುದು ಇದೆಯಲ್ಲ, ಇಂದಿರಾನಗರ್ ಮೇಲೆ ಹೋಗ್ಬಿಟ್ರೆ ಆರಾಮಾಗಿ ಹೋಗ್ಬಿಡ್ಬೋದು. ಸೊ ನಾವಿವಾಗ ಈ ಗ್ರೂಪ್ನ ಲೀಡರ್ ನಾವೇ ಮುಂದೆ ಹೋಗ್ತಿದ್ದೀವಿ. ನಮ್ಮನ್ನ ಫಾಲೋ ಮಾಡ್ಕೊಂಡು ಹಿಂದೆ ಬರ್ತಿದ್ದಾರೆ. ಎಷ್ಟು ಗಾಡಿಗಳು ಹೋಗ್ತಿದೆ ಅಂತಂದರೆ 3 ಬೈಕ್ಸ್, 5 ಮೆಂಬರ್ಸ್, 1 ಸೋಲೋ ರೈಡರ್. ಇಲ್ಲಿ ನೋಡಿ ಲೈಟಿಂಗ್ ಸೆಟಪ್ ಮಸ್ತಾಗೈತೆ, ಒಂಥರ ಚೆನ್ನಾಗೈತೆ ಲೈಟು. ನಮ್ಮ ವೈಸರು ಬಂದು ಟ್ರಾನ್ಸ್ಪರೆಂಟ್ ಇಲ್ಲ, ಇದು ಬೆಳಕಿಗೆ ಪ್ರೊಟೆಕ್ಟ್ ಆಗೋ ಥರ ಇರುತ್ತಲ್ಲ, ಸೊ ಅದು ಹಾಕ್ಸಿರೋದ್ರಿಂದ ನಾವು ಇವಾಗ ಕ್ಲೋಸ್ ಮಾಡಿದ್ರೆ ಸರಿಯಾಗಿ ಕಣ್ಣೇ ಕಾಣ್ತಾ ಇಲ್ಲ. ನಾವು ಬೇಗನೆ ಹೋಗ್ಬಿಡೋಣ ಅಂದ್ಕೊಂಡಿದ್ದೀವಿ, ಬಟ್ ಇಲ್ಲಿ ನೋಡಿದ್ರೆ ನಾವು ಬಿಟ್ಟಿರೋದೇ ಲೇಟು ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಹೋಯ್ತಾ ಇರೋದೇ. ಈಗ ಅಷ್ಟು ಪ್ಲಾನ್ ಇರೋದು ಅದೊಂದೇ, ನಾವು ಹೋಗಬೇಕು, ಹೊಸಕೋಟೆ ದಮ್ ಬಿರಿಯಾನಿ ತಿನ್ನಬೇಕು. ಮನೀಶ್ ದಮ್ ಬಿರಿಯಾನಿ ತಿಂತೀವೋ, ಆನಂದ್ ದಮ್ ಬಿರಿಯಾನಿ ತಿಂತೀವೋ, ಆನಂದ್ ದಮ್ ಬಿರಿಯಾನಿ ತಿಂತೀವೋ, ಅಕ್ಷಯ್ ದಮ್ ಬಿರಿಯಾನಿ ತಿಂತೀವೋ, ನೋ ಐಡಿಯಾ. ಫಸ್ಟು ಬಂದಿರೋದು ಮನೀಶ್ ದಮ್ ಬಿರಿಯಾನಿ ಅಂತೆ, ನನಗೆ ಗೊತ್ತಿಲ್ಲ. ನನ್ನ ದಮ್ ಬಿರಿಯಾನಿನೇ ಫಸ್ಟ್ ಅಂದ್ಕೊಂಡಿದ್ದೆ. ನೋಡಿದ್ರೆ 1992ನಲ್ಲೇ ಮನೀಶ್ ದಮ್ ಬಿರಿಯಾನಿ ಬಂದುಬಿಟ್ಟಿದೆ. ಮುಂದೆ ಬಂದಿವಿ ಅನ್ಕೋಬಿಟ್ರೆ ನಾವೇ ಹಿಂದೆ ಇದ್ದೀವಿ ಅಂದ್ಕೊಳ್ತೀನಿ. ನಮ್ಮ ಹುಡುಗರು ಆ ಕಡೆಯಿಂದ ರೋಡಿಂದ ಬಂದ್ಬಿಟ್ಟು ಅವರು ನಮ್ಮನ್ನು ನನ್ನ ಕನ್ಯೆ ಕಾಣ್ತಿಲ್ಲ. ಫಸ್ಟ್ ವೈಸರ್ ತೆಗ್ಬಿಡ್ತೀನಿ ಅಪ್ಪ, ಟೈರೇನೋ ಡ್ಯಾಮೇಜ್ ಆಯ್ತು ಅನ್ಕೊಳ್ಳಿ. ಈ ಟೈಮಲ್ಲಿ ಆ ಕಡೆಯಿಂದ ಬರೋಣ ಅಂದ್ಕೊಂಡೆ, ನೋಡಿದೆ ನಮ್ಮ ಹುಡುಗರು ಆ ಕಡೆಯಿಂದ ಬಂದವ್ರು, ನಾವು ಹಿಂಗೆ ಹೋಗ್ತಾ ಇದ್ದೀವಿ ಈಗ. ಸೊ ನಮಗಿಂತ ಮುಂದೆ ಅವರ ಅಥವಾ ಹಿಂದೆ ಅವರ ನೋಡಬೇಕು. ಸೊ ಯಾರ್ಯಾರು ಅಂತ ಹೇಳೇ ಇಲ್ಲಲ್ಲ. ನಮ್ಮ ವಾಲ್ಟ್ರಲ್ಲಿ ನಾನು, ಕಿರಣ್, ಜಾಕ್ನಲ್ಲಿ ಕಾರ್ತಿಕ್ ಮತ್ತು ನಮ್ಮ ತಮ್ಮ, ನಮ್ಮ NS ಅಲ್ಲಿ ರಾಮ್ ಅವ್ರು ಮಾತ್ರ ಬರ್ತಾಯಿದ್ದಾರೆ. ಅವರೆಲ್ಲ ಬೆಳಗ್ಗೆ ಹೊತ್ತು ಎಷ್ಟು ಮಸ್ತಾಗಿರುತ್ತೆ ಗೊತ್ತಾ, ಹಂಗೆ ಸಖತ್ತಾಗಿರುತ್ತೆ. ಇವಾಗ ನಾವೆಲ್ಲಿದ್ದೀವಿ ಅಂತಂತಂದರೆ ಇಲ್ಲಿ ಈಜಿಪುರದಿಂದ ಇಂದಿರಾನಗರ್ಗೆ ಹೋಗ್ತಿಲ್ಲ ರೋಡು, ಸಖತ್ತಾಗಿರುತ್ತೆ. ಈ ರೋಡು ಮಾತ್ರ ಬೆಳಗ್ಗೆ ಹೊತ್ತು ಸಖತ್ತಾಗಿ ರೈಡ್ ಮಾಡ್ಬೋದ್ರಿ. ಇಲ್ಲಲ್ಲ ಸಿಕ್ಕಿದ್ರು, ನಮ್ಮ ಹಿಂದೆನೇ ಇದ್ದಾರೆ. ನಾನು ಮುಂದೆ ಹೋಗ್ಬಿಟ್ರೆ ನಾನು ಅನ್ಕೋಬಿಟ್ಟೆ, ನೋಡಿದ್ರೆ ನಮ್ಮ ಹಿಂದೆನೇ ಬರ್ತಿದ್ದಾರೆ. ಸೊ ಇವಾಗ ಸಿಕ್ಕಿದ್ರು, ಬನ್ನಿ. ಹಾಗೆ ಅದೇ ಸಖತ್ ಚಳಿ ಆಗ್ತೈತೆ. ಈ ಚಳಿಗೆ ಸಖತ್ತಾಗಿ ಬಿರಿಯಾನಿ ತಿಂದರೆ ಚೆನ್ನಾಗಿರುತ್ತೆ. ಏನು ಭಯ ಆಗ್ತೈತೆ ಅಂತಂದರೆ ಅವ್ರು ಕೊಟ್ಟಿರೋ ಬಿಲ್ಡಪ್ಗೆ ಎಲ್ಲಿ ಖಾಲಿ ಆಗಿಬಿಡುತ್ತೇನೋ ಅಂತ ಒಂದು ಎಲ್ಲೋ ಒಂದು ಮೂಲೆಯಲ್ಲಿ ಡೌಟ್ ಹೊಡಿತೈತೆ. ಸೊ 1ಕ್ಕೆ 4 ಬಿರಿಯಾನಿ ಆಯ್ತಲ್ಲ, ಯಾವುದೋ ಒಂದು ತಿನ್ಕೊಂಬಂದ್ರೆ ಆಯಿತು. ನಮ್ಮ ಟೈಮ್ ಹೆಂಗಿರುತ್ತೋ ಅದ್ರ ಮೇಲೆ ಅಯ್ಯೋ ಹಂಗೆ ಗ್ಲೌಸ್ ಹಾಕಿ ಅಭ್ಯಾಸ ಆಗಿಬಿಟ್ಟಿದೆಯಲ್ಲ, ಚೆನ್ನಾಗಿ ಓಡಿಸ್ಬೋದು ಆರಾಮಾಗಿ. ಅಷ್ಟರಲ್ಲಿ ಹೋಗ್ಬಿಡ್ಬೇಕು. ಸೊ ನಮ್ಮ ಹುಡುಗ ಈಗಲೇ ನಾವು ಕಿರಣ್ ಮನೇಲಿ ಒಂದು ಟೀ, ಬರ್ಬೇಕಾರೆಲ್ಲ ಒಂದು ಟೀ, ಇವಾಗ ಇನ್ನೊಂದು ಟೀ ಕುಡಿಬೇಕಂತೆ. ಸೊ ನಮ್ಮ ಕಾರ್ತಿಕ್ ಅವ್ರು ಕೊಡ್ತಿಲ್ಲ ಟೀ, ಅದಕ್ಕೆ ನಾವು ಇನ್ನೊಂದು ಜಾಗದಲ್ಲಿ ನಿಲ್ಲಿಸ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ಬಂದ್ಬಿಟ್ರಿ. ಇವಾಗ ನೋಡಿ ನಾವು ನಿಲ್ಲಿಸ್ತಿಲ್ವಲ್ಲ, ಅದಕ್ಕೆ ಟೀ ಕುಡ್ಕೊಂಡು ಹೋಗೋಣ ಬರ್ರಿ ಅಂತವನೇ. ಸೊ ಈಗ ಮುಂದೆ ಎಲ್ಲಾದ್ರೂ ಟೀ ಅಂಗಡಿ ನೋಡಿದ್ರೆ ನಿಲ್ಲಿಸ್ಬಿಟ್ಟು ಟೀ ಕುಡ್ಕೊಂಡು ಹೋಗೋದೆ. ಸೊ ಇದು ಕೂಡ ಮೈನ್ ಜಂಕ್ಷನ್ನೇ, ಇಲ್ಲೆಲ್ಲ ಕೇಸ್ ಕ್ಯಾಮ್ರಾಗಳೈತೆ, ಇದೆಲ್ಲ ಮೈಂಟೈನ್ ನೋಡ್ಕೊಂಡು ಹೋಗ್ಬೇಕು. ಇಲ್ಲೆಲ್ಲ ಓವರ್ಟೇಕ್ ಮಾಡ್ಕೊಂಡು ಹೋಗೋದಿವಿ, ಮುಗೀತು ಕತೆ. ಸುಮ್ಮನೆ ಒಂದು ಸ್ವಲ್ಪ ಹೊತ್ತಿಗೆ 500 ರೂಪಾಯಿ ಫೈನು, ಯಾಕೆ ಬೇಕು? ನಾವು ಅಲ್ಲೇ ಹೇಳಿದ್ವಿ ತಾನೆ ಕುಡಿಯೋಕ್ಕೆ, ಹೇಳೋಂಗೆ ಅಲ್ಲೇ ಹೇಳಿದ್ನಂತಲ್ಲ, ಹೇಳಿ ಬಾಯಿ ಮುಚ್ಚಿಲ್ಲ ನೋಡಿ. ಟೀ ಕೇಳ್ತವ್ರೆ, ಡಿಮ್ಯಾಂಡಿಂಗ್ ಫಾರ್ ಟೀ. ಸ್ವಲ್ಪ ಹೊತ್ತು ಬಿಟ್ಟರೆ ಇಬ್ಬರು ಜಗಳಕ್ಕೆ ಬಂದ್ಬಿಡೋಂಗೆ ಅವನವ್ರು. ಸೊ ಇವಾಗ ನಾವು ಎಲ್ಲಿದ್ದೀವಿ ಅಂತಂತಂದರೆ ಬಾನಸವಾಡಿ ಮೆಟ್ರೋ ಸ್ಟೇಷನ್, ಇದಕ್ಕೆ ಹೆಸರು ಬೇರೆ ಏನೋ ಐತೆ. ಸೊ ಅಲ್ಲಿದ್ದೀವಿ, ಇನ್ನು ಹೋಗ್ತಾ ಇಲ್ಲ. ಆದರೂ ಟೀ ಬೇಕು ಪಾ. ಸ್ನೋಫಾಲ್ ನೋಡೋ ಹೆಂಗಾಗ್ತೈತೆ. ಸರಿ, ಸ್ನೋಫಾಲ್ ಅಲ್ಲ, ಇದು ಮಂಜು. ಅದನ್ನೇ ಇಂಗ್ಲೀಷಲ್ಲಿ ಹೇಳಿದ್ರೆ ಸ್ನೋ. ಬಟ್ ಆ ರೇಂಜಿಗೆ ಸ್ನೋ ಬರ್ತಾಯಿಲ್ಲ, ಒಂದು ರೇಂಜಿಗೆ ಬರ್ತೈತೆ ಸ್ನೋ. 6:03ಕ್ಕೆ ಈ ರೇಂಜಿಗೆ ಐತಾ? ಇಷ್ಟೊತ್ತಿಗೆ ಬೆಳಕಾಗಿರ್ಬೇಕು ಅಂದ್ಕೊಳ್ತಿದ್ದೆ ನಾನು. ಎಲ್ಲಾದ್ರೂ ಟೀ ಅಂಗಡಿ ಹಂಗೆ ನಿಲ್ಲಿಸ್ಕೊಂಡು ಸಖತ್ತಾಗಿ ಹೋಗಿ ಎಂಜಾಯ್ ಮಾಡಬೇಕು. ಇವಾಗ ನಾವು ಟಿನ್ ಫ್ಯಾಕ್ಟ್ರಿ ಒಂದು ಹೋಯ್ತು, ಇನ್ನೊಂದು ಹೋಯ್ತು. ಇವಾಗ ನಾವು ಟಿನ್ ಫ್ಯಾಕ್ಟ್ರಿ ಹತ್ರ ಇದ್ದೀವಿ. ನಮ್ಮ ಹುಡುಗರು ಕಾಯ್ತಿದ್ದೆ, ಬಂದುಬಿಟ್ರು. ಬೆಳಗ್ಗೆನೇ ಏನಪ್ಪ ಈ ರೇಂಜಿಗೆ ಗಾಡಿಗಳು ಓಡಾಡ್ತೈತೆ, ಟ್ರಾಫಿಕ್ ಐತೆ ಯಪ್ಪ. ಅಲ್ಲಲ್ಲಿ ಈ ಟೈಮಲ್ಲಿಗೆಲ್ಲ ಖಾಲಿ ಬಿದ್ದಿರುತ್ತೆ. ಬೆಂಗಳೂರಲ್ಲಿ ಹಂಗಲ್ಲ. ಆದರೆ ಮಧ್ಯಾಹ್ನ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಮ್ಮಿನೇ, ಆದರೂ ಟ್ರಾಫಿಕ್ ಐತಲ್ಲ. ನಾವೇನು ಅಂದ್ಕೊಂಡ್ವಿ ಫುಲ್ಲು ಖಾಲಿ ಇರುತ್ತೆ, ಎತ್ತಿದ ತಕ್ಷಣ ಸೈ ಅಂತ 100ರಲ್ಲಿ ಹೋಗ್ಬಿಡ್ಬೋದು ಅಂದ್ಕೊಂಡ್ವಿ. ಈ ಗಾಡಿ 100ರಲ್ಲಿ ಹೋಗಿದೆಯಲ್ಲ, ನೋಡಿದ್ದೀರಲ್ಲ ವಿಡಿಯೋ, ನಮ್ಮ ರಾಮ್ ಮಹಿಮೆ. ಅವಾಗ ನಾವು ಅರ್ಜೆಂಟ್ ಮಾಡ್ತೀವಿ ನೋಡಿ, ಒಂದೇ ದಿನದಲ್ಲಿ ಕೊಡು ಅಂದಾಗ ಅವಾಗ ಹಂಗೆ ಮಾಡಿಬಿಡ್ತಾನೆ. ಏನೋ ಮಾಡ್ಕೊ ಹೋಗಲ್ಲ, ಆಮೇಲೆ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಮಗೆ ಮಾತ್ರ ಹಿಂಗೆ ಮಾಡ್ತಾನೆ ಅಷ್ಟೇ. ನಾನು ರೆಗ್ಯುಲರ್ ಕಸ್ಟಮರ್ಸ್ಗೆಲ್ಲ ಪಕ್ಕಾ ಮಾಡಿಕೊಡ್ತಾನೆ, ನಮಗೆ ಹಿಂಗೆ ಮಾಡೋದು. ಇದೆಲ್ಲ 2 ಬೈಕ್ ನಮ್ಮದೇ. ಈ ಬ್ರಿಡ್ಜ್ ಮೇಲೆ ಸನ್ರೈಸ್ ಆಗಂಗಿದ್ರೆ ಹೆಂಗಿರೋದು ಹೇಳಿ, ಮಸ್ತಾಗಿರ್ತಾಯಿತ್ತು. ಓಯ್ ಓಯ್ ಲೇ, ಏನು ಗಾಡಿ ಓಡಿಸೋನು ಅವನಲ್ಲಿ ಇತ್ತೋದು ನನ್ನ ಮಗ. ಬನ್ನಿ ನಾವು ರೈಡ್ ಹಿಂಗೆ ಕಂಟಿನ್ಯೂ ಮಾಡೋಣ ಫೈರ್ ಆಗಿ. ಚಳಿ ಅಂತೂ ಸಖತ್ ಆಗ್ತೈತೆ. ನಾನು ಹೆಂಗೋ ಸ್ವೆಟ್ರ್ ಹಾಕೊಂಡ್ ಬಂದಿರೋದಕ್ಕೆ ಬಚಾವಾಗಿದ್ದೀನಿ. ಇಲ್ಲ ಅಂತ ಅಂದಿದ್ರೆ ಗಡ ಆಡ್ಬಿಡ್ತಾ ಇದ್ದೆ.
ಫಾರ್ ದ ಫಸ್ಟ್ ಟೈಮ್ ನಾವು ಹೊಸಕೋಟೆ ಬಿರಿಯಾನಿನ ತಿನ್ನೋಕ್ಕೆ ಹೋಗ್ತಾ ಇದ್ದೀವಿ ಅನ್ನೋದೇ ಒಂಥರ ಖುಷಿ. ಕಾಟರಮ್ಮಗೆ ಹೋಗ್ಬೇಕಾದ್ರೆ ಇವಾಗ ಅದು ನೆರವೇರೈತೆ. ಇನ್ನು ನಾವು ಅಂದ್ಕೊಂಡಿರೋ ರೈಡ್ಗಳೆಲ್ಲ ಯಾವಾಗ ಆಗುತ್ತೋ ಗೊತ್ತಿಲ್ಲ. ಇವಾಗ ಕೂಡ ತುಂಬ ಜನ ಬೇಡ ಅಂತ ಹೇಳ್ತಾಯಿದ್ರು. ಯಾಕೆ ನಮ್ಮ ಕರಿಯಾನಿ ಹೇಳ್ತಾಯಿದ್ದ 270 ರೂಪಾಯಿ ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದು, ಬೇಡ ಬೇಡ ಅಂತ. ಇವಾಗಲೇ ಬೇಕು, ಇವತ್ತಿರ್ತೀವೋ ನಾಳೆ ಹೋಗ್ತೀವೋ ಯಾವಾಗ ಸಾಯ್ತೀವೋ ತಿನ್ನೋ ವಿಷಯದಲ್ಲಿ ಮಾತ್ರ ಹಿಂದೆ ಮುಂದೆ ಮಾಡಬಾರ್ದು. ಇವಾಗ ತಿಂದು ಬಂದ್ಕೊಳ್ಳಿ, ಟೇಸ್ಟ್ ಗೊತ್ತಾಗುತ್ತಲ್ಲ, ಮತ್ತೆ ನೆಕ್ಸ್ಟ್ ಟೈಮ್ ಬರಬೇಕಾ ಬೇಡವಾ ಅಂತ ಗೊತ್ತಾಗ್ಬಿಡುತ್ತೆ. ಅವ್ರು ಕೊಡ್ತಿರೋ ಹೈಪ್ಗೂ ನಮ್ಗೆ ಗೊತ್ತಾಗುತ್ತೆ ಏನು ತಿನ್ಬೋದಾ ಹೆಂಗೆ ಅಂತ. ನಾನಂತೂ ಫಸ್ಟ್ ಟೈಮ್ ತಿಂತಾಯಿದ್ದೀನಿ. ನಾನು ಯಾವನಿಗೂ ಎಂಥದ್ದು ನೋಡೋದಿಲ್ಲ. ಕರೆಕ್ಟಾಗಿದ್ರೆ ಸಖತ್ತಾಗಿದೆ ಅಂತೀನಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂದ್ಬಿಡ್ತೀನಿ. ಬಟ್ಟು ಚೆನ್ನಾಗಿಲ್ಲ ಅಂತಂದರೆ ಅಟ್ಲೀಸ್ಟ್ ಒಂದು ವೀಡಿಯೋ ಆದರೂ ಚೆನ್ನಾಗಿಲ್ಲ ಅಂತ ಬರೋದಲ್ಲ. ಎಲ್ಲ ವೀಡಿಯೋದೂ ಚೆನ್ನಾಗಿದೆ, ಮಸ್ತಾಗಿದೆ. ಬಟ್ ಕಂಪ್ಯಾರಿಸನ್ ಮಾಡಬೇಕಾದ್ರೆ ಮನೀಸ್ ದಮ್ ಬಿರಿಯಾನಿ ಸ್ವಲ್ಪ ಟಾಪಲ್ಲಿರುತ್ತೆ. ಇನ್ನೆರಡು ಪೀಕೆ ಅದು ಸಪ್ರೇಟ್ ತಿನ್ಬೇಕಾರೆ ಅದಕ್ಕೆ ಇದಕ್ಕೆ ಅವ್ರ ಅಪ್ಪ ಇದ್ದಂಗೆ ಇರ್ತಾರೆ. ಒಂದು ಟೀ ಬ್ರೇಕು, ಟೀ ಕುಡ್ಕೊಂಡು ಹೋಗ್ತಾರೆ. ಅದೇ KR ಪುರಂ ದಾಟ್ಕೊಬಿಟ್ರೆ ಮತ್ತೆ ಮುಂದೆ ಟೀ ಅಂಗಡಿ ಸಿಗೋ ಸ್ವಲ್ಪ ಡೌಟೇ. ಬಂದ್ರೆ ಇಲ್ಲೇನೋ? ಯಾಕೆ ತಮ್ಮ ಏನಾಯಿತು? ಏನ ಅನ್ಕೊಂಡಿದ್ಯಾ ನನ್ನ? ಓ ಏನು ಬೆಳಗ್ಗೆ ಈ ರೇಂಜ್ಗೆ ಟ್ರಾಫಿಕ್ ಐತೆ? ಕಿರಣ ಈ ರೇಂಜ್ಗೆ ಐತೆ ಟ್ರಾಫಿಕ್ ಇಲ್ಲಿ. ನಿಮಗೆ ಕ್ಯಾಮ್ರಾದಲ್ಲಿ ಫಾಗ್ ಕಾಣ್ತಾ ಇದೆಯಾ? ಅಲ್ಲೆಲ್ಲ ಫುಲ್ಲು ಬಿಲ್ಡಿಂಗ್ ಮೇಲೆಲ್ಲ ಫುಲ್ಲು ಫಾಗು. ಅದು ಟೈಮ್ ಇವಾಗ ಎಷ್ಟು? 6:15. ಇವಾಗ ಸನ್ರೈಸ್ ಸ್ಟಾರ್ಟ್ ಆಗ್ತೈತಿ ಆ ಕಡೆ. ಇವಾದರೆ ಫುಲ್ಲು ಫಾಗು ತಣ್ಣಗೈತೆ. ಈ ತಣ್ಣದ್ರಲ್ಲಿ ಬಿಸಿಯಾಗಿ ತಿಂತಾಯಿದ್ರೆ ಚೆನ್ನಾಗೇ ಇರುತ್ತೆ. ಇನ್ನು ಸೈಟ್ ಹೊಡೆದಂಗೆ ಹೊಡಿತವನೆ. ಇವಾಗ ಈ ಕಡೆ ಒಬ್ಬ ಹೋಯ್ತಾನೆ ನೋಡ್ರಿ. ಇಲ್ಲಿಂದ ಒಂದು 10-12 ಕಿಲೋಮೀಟ್ರ್ ದೂರ ಇರ್ಬೋದು. ಬಟ್ ಇವಾಗ ಸ್ವಲ್ಪ ಚಳಿ ಜಾಸ್ತಿ ಆಗ್ತೈತಿ. ಏನೋ ಫ್ರಿಜ್ ಒಳಗಡೆ ಗಾಡಿ ಓಡಿಸ್ತಿರಂಗೆ ಫೀಲ್ ಆಗ್ತೈತೆ ನನಗೆ. ನಾರ್ಮಲಾಗಿ ಓಡಿಸ್ಕೊಂಡು ಹೋಯ್ತೀವಲ್ಲ ನಮ್ಮ ಕಿರಣ್ ಅಂತ. ಮುಂದೆ ಕಾಣ್ತಾ ಇಲ್ಲ ರೋಡು, ಮುಂದೆ ರೋಡೇ ಕಾಣ್ತಾ ಇಲ್ಲ. ಕಾಣ್ತೈತಾ? ಏನದು ಹೋಗೇನ ಫೋಗ ಪೊಂಗಲ್ ಕಾಣ್ತೈತೆ. ಹೇಳೋದಕ್ಕೂ ಒಂದು ಅಯ್ಯೋ ಏನೋ ಈ ರೇಂಜ್ ಕೆರೆನೇನೋ ಪಕ್ಕದಲ್ಲಿ ನಮ್ಮನ್ ಹೊಗೆ ಅನ್ಕೊಂಡೆ. ಫುಲ್ಲು ಫಾಗು. ಇಲ್ಲಂತೂ ಸಖತ್ ಚಳಿ ಆಗ್ತೈತೆ, ನೀರು ಬರ್ತೈತೆ, ಸಖತ್ ಚಳಿ ಆಗ್ತೈತೆ. ಇರಬೇಕಿದು ಅದಕ್ಕೆ. ಯಾಕಂದರೆ ನೋಡೋದಕ್ಕೂ ಆಗ್ತಿಲ್ಲ, ಆ ರೇಂಜ್ಗೆ ಚಳಿ ಐತೆ. ಮೋರಿ ನೀರೆಲ್ಲ ಕೆರೆಗೆಲ್ಲ ಹೋಗೋದು. ನಿಮ್ಗೆ ಹೆಂಗೆ ಕಾಣ್ತೈತೆ ಗೊತ್ತಿಲ್ಲ. ಇಲ್ಲಿ ಮುಂದೆ ನೋಡಿ ಫಾಗ್ ಬರ್ತೈತಾ, ಫಾಗ್ ಕಾಣ್ತೈತಾ, ಕೈಯೆಲ್ಲ ಫ್ರೀಸ್ ಆಗ್ತೈತೆ. ಭಯಂಕರ ಮಾರ್ಕೆ. ಆ ಲೆಫ್ಟ್ ಸೈಡ್ ನೋಡಿದ್ರಾ? ನಾವಿವಾಗ ಹೊಸಕೋಟೆ ಟೋಲ್ ಹತ್ರ ಇದ್ದೀವಿ. ಸೊ ಟೋಲ್ ಹತ್ರ ಇರೋದು ನನಗೆ ಗೊತ್ತಾಗಿಲ್ಲ. ನಮ್ಮ ತಮ್ಮ ಹೇಳ್ತಿದ್ದ ನೋಡಿ ಇದೇ ಟೋಲು ಅಂತ. ಟೋಲ್ ಹತ್ರ ಇವಾಗ ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ನಿಲ್ಸಿದ್ದೀವಿ. ಫಾಗ್ ನೋಡಿದ್ರೆ ಹೇಗಿದೆ ಅನ್ನೋದನ್ನು. ಹೊಸಕೋಟೆ ಹತ್ರ ಈ ರೇಂಜಿಗೆ ಫಾಗ್ ಇದೆ. ಫಸ್ಟ್ ಟೈಮ್ ನೋಡ್ತಿರೋದು ನಾನಂತೂ. ಸಖತ್ತು ಆಶ್ಚರ್ಯವಾಗಿದೆ ನನಗೆ. ಇದು ನೋಡಿದ ತಕ್ಷಣ ಶಾಕ್ ಮೇಲೆ ಶಾಕ್ ಹೋಗೋದಾ. ಈ ಫಾಗಿಂದ ನಮ್ಮ ಕೈಯೆಲ್ಲ ಬೆವರಿರೋ ಥರ ನೀರಂದ್ರೆ ನೀರು. ನಿಜವಾಗ್ಲೂ ನಾವು ಎಕ್ಸ್ಪೆಕ್ಟೇ ಮಾಡಿಲ್ಲ ಈ ರೇಂಜಿಗೆ ಫಾಗ್ ಇರುತ್ತೆ ಅನ್ನೋದನ್ನು. ಈ ಫಾಗಿಂದ ಫುಲ್ಲು ಕ್ಯಾಮ್ರಾ ಎಲ್ಲ ನೀರೇ ಕವರ್ ಆಗ್ಬಿಟ್ಟೈತೆ. ನಾನು ನೋಡೇ ಇರಲಿಲ್ಲ. ಆಮೇಲೆ ಇವಾಗ ನೋಡಿದ ಮೇಲೆ ಗೊತ್ತಾಗ್ತೈತೆ ಈ ರೇಂಜಿಗೆ ನೀರು ಆಗ್ಬಿಟ್ಟೈತೆ. ಬಟ್ ಕ್ಯಾಮ್ರಾ ಫುಟೇಜ್ ನೋಡಿದೆ ಅದೆಲ್ಲ ಚೆನ್ನಾಗೇ ಐತೆ ಅಂತ ಹೇಳ್ಬಿಟ್ಟು ಹಂಗೆ ಬಿಟ್ಟೆ. ನಮ್ಮ ಹುಡುಗರೆಲ್ಲ ಚಳಿಗೆ ಬೆಚ್ಚಗಿರಲಿ ಅಂತ ಹೇಳ್ಬಿಟ್ಟು ಸೈಲೆನ್ಸರ್ ಹತ್ರ ಇಂಜಿನ್ ಹತ್ರ ಹೋಗಿ ನೋಡ್ತವ್ರೆ ಬಿಸಿ ಇದೆಯಾ ಅಂತ ಹೇಳ್ಬಿಟ್ಟು. ಬಿಸಿಯಾಗೇ ಇಲ್ಲ ಇಂಜಿನ್ ಎಲ್ಲ. ಸೊ ನಾವು ಸೈಲೆನ್ಸರ್ ಹತ್ರ ಇಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ನಾನು ಸೈಲೆನ್ಸರ್ ಹತ್ರ ಇಟ್ಟು ನೋಡಿದೆ. ಸ್ವಲ್ಪ ಲೈಟಾಗಿ ಬಿಸಿ ಐತೆ. ಅವ್ರ ಇಂಜಿನ್ ಹತ್ರ ಇಟ್ಟು ನೋಡಿದ್ರೆ ಏನು ಒಂಚೂರು ಬಿಸಿನೇ ಇಲ್ಲ. ಅದು ಬಿಸಿ ಇರೋದು ಗೊತ್ತಾಗ್ತೈತೋ ಇಲ್ವ ಅನ್ನೋದು ನಮ್ಮ ಕೈಗೆ ಗೊತ್ತಾಗ್ತಿಲ್ಲ. ಯಾಕಂದರೆ ಕೈಯೆಲ್ಲ ರೇಂಜ್ಗೆ ಒಂಥರ ಫ್ರೀಸ್ ಆಗೋ ಥರನೇ ಅನ್ನಿಸ್ತಾಯಿತ್ತು. ಬಟ್ ಫಾರಿನರ್ ಇರೋರೆಲ್ಲ ಹಿಂಗಿತಾ ಇದ್ದಾರೋ ಗೊತ್ತಿಲ್ಲ. ಈ ಚಳಿ ನಮ್ಮ ಕೈ ಕೈತಿಲ್ಲ. ಇನ್ನು ಫಾರಿನರ್ ಇರೋರು ಯಪ್ಪ. ಹೊಸಕೋಟೆ ಹೋಗೋಣ ಅಂದ್ಕೊಂಡ್ವಿ, ದಾರಿ ತಪ್ಪಿ ಕಾಶ್ಮೀರಿಗೆ ಬಂದ್ಬಿಟ್ವಿ. ನೋಡಿ ಫುಲ್ಲು ಫಾಗು, ಸಖತ್ತಾಗೈತೆ. ರಾಂಗ್ ಸ್ಮಾರ್ಟ್ ಆತೇನಿ ನಂಬರ್ ಅದೇ ಗ್ರಾಫಿಕ್ಸ್ ಸಂಡೆ ಇಷ್ಟೊಂದು ಮೋಟೋ ವ್ಲಾಗಲ್ಲಿ ನೋಡಿರ್ತೀರಾ. ಯಪ್ಪ ಇದು ಇನ್ನು ಯಾವಾಗ ಕಮ್ಮಿ ಆಗುತ್ತೋ ಗೊತ್ತಿಲ್ಲ. ಟೈಮ್ ಲ್ಯಾಬ್ಸ್ ಹಾಕಿದ್ದೀನಿ, ಮಸ್ತಾಗಿ ಬರುತ್ತೆ ವ್ಯೂ ಅಂತೂ. ಅಲ್ಲಿ ಹಾಕಿದ್ದೀನಿ. ಬನ್ನಿ ಟೀ ಕುಡಿಯೋಣ. ಓರಿ ಟೀ ತಗೊಂಬರ್ರಿ. ಹಿಂಗೆ ಅನಿಸ್ತೈತೆ.
ಇದರಲ್ಲಿ ಬಿಸಿ ಬಿಸಿಯಾಗಿ ಬಿರಿಯಾನಿ ತಿಂದರೆ ಸ್ವರ್ಗ. ಸೊ ಬಿರಿಯಾನಿ ಖಾಲಿ ಆಗ್ತಿದೆ ಸರ್. ಇವ್ನು ಟೀನೇ ಕುಡಿಯಲ್ಲ, ಟೀ ಅಂತ ನೋಡ್ದ. ಅದು ಈ ವೆದರ್ನ ಮಹಿಮೆ. ಹೊಸಕೋಟೆಲ್ಲಿರೋ ನೋಡಿರ್ತೀರಾ, ಹೊಸಕೋಟೆ ಬಿಟ್ಟು ಅವ್ರು ನೋಡಿ. ನಮ್ಮ ಹುಡುಗ ಅವಾಗ ಹೊಸಕೋಟೆ ಹಿಂಗೆ ಹೋಗ್ತಾ ಇರ್ತಾನೆ ಕಾರ್ತಿಕ್. ಇವಾಗೆ ಫಸ್ಟ್ ಟೈಮ್ ಈ ಥರ ನೋಡ್ತಿರೋದು. ನಂದಿ ಹಿಲ್ಸ್ ಹೆಂಗಿರ್ಬೇಡ ಅಂತ ಯೋಚನೆ ಮಾಡ್ತಿದ್ರೇನಿ. ಅಪ್ಪ ಸಖತ್ತಾಗಿರ್ತಾ ಇತ್ತು. ಸೊ ಬನ್ನಿ ಫಸ್ಟ್ ನಾವು ಹೋಗಿ ಟೀ ಕುಡ್ದೋಣ. ಬಿರಿಯಾನಿ ತಿನ್ನಕ್ಕೆ ಹೋಗೋಣ ಬನ್ನಿ. ಇಲ್ಲಿಂದ 1 ಕಿಲೋಮೀಟರ್ 2 ಕಿಲೋಮೀಟರ್ ಐತೆ ಅಷ್ಟೇ. ಫಸ್ಟ್ ಹೋಗಿ ಬಿರಿಯಾನಿ ತಿನ್ನೋಣ ಬಿಸಿ ಬಿಸಿಯಾಗಿ. ಈ ವೆದರ್ ಕಿರಣ್ ಅವ್ರ ಹತ್ರ ಕೇಳೋಣ. ಕಿರಣ್ ಹೆಂಗಿದೆ ಇದು? ಹೆಂಗಿದೆ? ಸೂಪರ್. ಬರೋದು ಫಸ್ಟ್ ಟೈಮ್ ಇದು. ಫಸ್ಟ್ ಟೈಮ್ ಯಾರು ಫಸ್ಟ್ ಟೈಮ್? ನಾನು ಟೀ ಕುಡಿಯೋಕ್ಕೆಲ್ಲ ಕರ್ಕೊಂಡು ಹೋಗಿದ್ದೀನಲ್ಲ ಬೈಕ್. ಗಾಡಿಗೆ ಹೋಗೋದಕ್ಕೆ ರೆಕಾರ್ಡ್ ಮಾಡಿದ್ದಾನಂತೆ. ಫಸ್ಟ್ ಟೈಮ್. ಮುಂಚೆ ಎಲ್ಲ ಬಂದಿದ್ದೀನಿ. ರಾಮ್ ಹತ್ರ ಕೇಳೋಣ. ರಾಮ್ ನಿಮ್ದು ಹೆಂಗೈತೆ? ಹೆಂಗೈತೆ ರಾಮ್? ಅವನಿಗೆ ಇದು ಇದರಲ್ಲಿ ಫುಲ್ ಫ್ರೀಸ್ ಆಗ್ಬಿಟ್ಟವನೆ. ನೋ ಬ್ಯಾಡ್ ವರ್ಡ್ಸ್. ನಂದಿ ಹಿಲ್ಸ್ಗೆ ಹೋಗೋಣ. ನಂದಿ ಹಿಲ್ಸ್ ಥರನೇ ಇದೆ. ಇಲ್ಲಿ ನಂದಿ ಹಿಲ್ಸ್ ಆ ಹಿಲ್ಸಲ್ಲಿ ಮಸ್ತಾಗಿರುತ್ತೆ. ಇಲ್ಲಿ ಲಾರಿ ಕಂತಿದ್ಯಾ? ಅವಾಗ ಗಾಡಿಗಳೆಲ್ಲ ಹಿಂಗೆ ಬಂದು ಹಂಗೆ ನಾನು ಟೀ ಕೊಟ್ಟಿದ್ದೆ, ನನ್ನ ಮಕ್ಳು ಕುಡ್ದೇ ಬಿಟ್ಟವ್ರೆ. ನಾನು ಇನ್ನೊಂದು ಟೀ ಕುಡಿತೀನಿ ಹೋಗಿ. ಟೋಲ್ ಅಂತ ನನಗೆ ಗೊತ್ತಾಗಿಲ್ಲ, ಇವಾಗೆ ನೋಡ್ತಿದ್ದೀನಿ ನಾನೇ ಟೋಲ್ ಅಂತ. ಫಸ್ಟ್ ಹೋಗಿ ಟೀ ತೊಗೊಳ್ಳೋಣ ಇರಿ. ಯಾರ್ಯಾರೇನು ರಿಯಾಕ್ಷನ್ ಕೊಡ್ತು ನೋಡೋಣ. ಹೆಂಗೆ ಬೇಕಣ್ಣ ಟೀಗೆ? ಇವಾಗ ಟೀ ಎಷ್ಟು ಕುಡಿದ್ರು ಚಳಿ ಕಮ್ಮಿ ಆಗಲ್ಲ. ಈ ಫಾಗ್ನ ಹಿಡಿತಾ ಇದ್ರೆ ಇನ್ನೂ ಹಿಂಗೆ ಹಿಡಿತಾ ಇರ್ತೀವಿ. ಸೊ ಇನ್ನೂ ಎಷ್ಟೊತ್ತು ಕ್ಲಿಯರ್ ಆಗುತ್ತೋ ಅಂತ ಕೇಳಿದರೆ 8 ಗಂಟೆವರೆಗೂ ಹಿಂಗೆ ಇರುತ್ತೆ. ಆಯ್ತಾ? ಸೊ ನಾವು ಇವಾಗ ಬರ್ತಿರೋದು ಕಾರಣ ಇದ್ದಂಗೆ ನಮಗೆ ಇದು ಒಂಥರ ಹೊಸ ಪ್ರಪಂಚಕ್ಕೆ ಬಂದಂಗೆ ಐತೆ. ಹೊಸಕೋಟೆ ಒಂದೊಂದು ಸಲ ಒಂದೊಂದು ಥರ ನೋಡ್ಬೋದು ಅನ್ಸುತ್ತೆ. ಇನ್ನು ನಾವು ಈಗ ಬಿರಿಯಾನಿ ತಿನ್ನಕ್ಕೆ ಹೋಗೋಣ ಬನ್ನಿ. ಇಲ್ಲಿಂದ 1 ಕಿಲೋಮೀಟರ್ 2 ಕಿಲೋಮೀಟರ್ ಐತೆ ಅಷ್ಟೇ. ಫಸ್ಟ್ ಹೋಗಿ ಬಿರಿಯಾನಿ ತಿನ್ನೋಣ ಬಿಸಿ ಬಿಸಿಯಾಗಿ. ಈ ವೆದರ್ ಖಾಲಿ ಆಗಿಬಿಟ್ರೆ ಮುಗೀತು. ನಡ್ರಿ ಬೇಗವನ. ಮುಗೀತು. ವೆಲ್ಕಮ್ ಟು ರೈಡರ್ಸ್ ವ್ಲಾಗ್. ಸೊ ಬನ್ನಿ ಇವಾಗ ನಾವು ಬಿರಿಯಾನಿ ತಿನ್ನಕ್ಕೆ ಹೋಗೋಣ ಬಿಸಿ ಬಿಸಿಯಾಗಿ. ಮಾಡೋದು ನೀನು ಹೋಗಿ ಪೇ ಮಾಡೋದು. ಸ್ಪಾನ್ಸರ್ ಜಿ ಕ್ಯೂ ಹೋಗಿ ಎಲ್ಲ ಪಾತಂದಾನ ಗ್ರಾಮ ನೋಡ್ತಾರೆ. ಇದೇ ನಮ್ಮ ರೈಡ್ನ ಮೊಟ್ಟ ಮೊದಲನೇ ಟೋಲ್ ಗೇಟ್ ನೋಡ್ತಾ ಇದ್ದೀರಾ. ಈಗ ಫುಲ್ಲು ಇದೇ ನೋಡಿ ಹೊಸಕೋಟೆ ಟೋಲ್ ಗೇಟ್. ಟೋಲ್ ಗೇಟ್ ತೋರಿಸು. ಸೊ ಇದೇ ಟೋಲ್ ಗೇಟು. ಕಾಣ್ತಾನೆ ಇಲ್ಲ. ಇಲ್ಲಿಂದ ಸ್ವಲ್ಪ ದೂರ ಹೋದರೆ ನಮ್ಮ ಬಿರಿಯಾನಿ ಸೆಂಟರ್ ಸಿಗುತ್ತೆ. ಸೊ ಮನೀಸ್ಗೆ ಹೋಗೋದಾ ಆನಂದಂ ಬಿರಿಯಾನಿಗೆ ಹೋಗೋದಾ ಇನ್ನೂ ಐಡಿಯಾನೇ ಇಲ್ಲ. ಅಲ್ಲಿ ಹೋದ್ಮೇಲೆ ಡಿಸೈಡ್ ಮಾಡೋಣ. ಕ್ರೌಡ್ ಮೇಲೆ ಡಿಪೆಂಡು. ಬನ್ನಿ ಹೋಗೋಣ. ಚಿಕನ್ ಬಿರಿಯಾನಿ ಇದೆಯಾ? ಓನ್ಲಿ ಮಟನಾ? ಹಾಂ ಇವಾಗ ಕಮ್ಮಿ ಆಗಿದೆ. ಅಲ್ಲಿ ಇನ್ನೂ ಹೊಸಕೋಟೆ ಟೋಲ್ ಹತ್ರ. ಹಾಂ ಇನ್ನೂ ರಿಮೈನಿಂಗ್ ಆನ್ಲೈನ್ ಮಾಡ್ತೀನಿ. 276 ಆಯ್ತು GST ಒಳಗೆ. ಕ್ಯಾಮ್ರಾ ಹಿಂಗೆ ಆಯ್ತೈತೆ. ಅಪ್ಪ ಈ ರೇಂಜ್ಗೆ ಐತೆ. ಒರೆಸ್ಬೇಕು ತಾನೆ. ಹಿಡ್ಕೊ. ಏನೇನು ಇವತ್ತು ಕ್ರೌಡೇ ಇಲ್ಲ ಅನ್ಸುತ್ತೆ. ಕ್ರೌಡೇ ಇಲ್ಲ ಅನ್ಸುತ್ತೆ ಇವತ್ತು. ನೀವು ನಡುಕ್ತೀರಿ, ಹೆಂಗೆ ಬರ್ತಾರೆ ಎಲ್ಲ ನೀವು ನಡುಕ್ತೀರ. 4 ಪಾತ್ರೆನೂ ಬಿರಿಯಾನಿನೇನಾ? ಅದು ಸಂಡೇ. ಓಕೆ. ಇವತ್ತು ಒಂದೇ ಪಾತ್ರೆನಾ? ಸಂಡೇ ಎಷ್ಟು ಗಂಟೆಗೆ ಓಪನ್ ಅಣ್ಣ? 2 ಗಂಟೆ. 2 ಗಂಟೆಯಿಂದನಾ? ಎಷ್ಟೊತ್ತು ಖಾಲಿ ಆಗ್ಬಿಡುತ್ತೆ? 10 ಗಂಟೆ ಮುಗಿದೈತಿ. 4 ಗಂಟೆಗೆ ಓಪನ್ ಇಲ್ಲ ಅಂತ ಹೇಳ್ತಿದ್ರಲ್ಲ. ಮೊದಲು ಇವತ್ತು ಸ್ವಲ್ಪ ದಿನ ಇದು ಮಾಡಿದ್ರು. ಮತ್ತೆ ಈಗ 4 ಗಂಟೆ ಇಂತಿದ್ಯಾ? 4 2 ಗಂಟೆಗೆ ಸ್ಟಾರ್ಟ್. ಸಂಡೇ ಮಾತ್ರ ತಾನೆ? ಹಾಂ ಇದು 4 ಗಂಟೆ. ಮಂಗಳವಾರ ಇದು ಚಾನಲ್ ಇದು ಯೂಟ್ಯೂಬ್ ಚಾನಲ್ ರೈಡಿಂಗ್ ರೈನರ್ ಅಂತ. ರೈನರ್ ಬೈಕಲ್ಲ ರೈಡಿಂಗ್. ಹಾಂ ನಿಮ್ಗೆ ಗೊತ್ತಿರೋದ? ಅವ್ರಿಗೆ ಗೊತ್ತಾಗಿಲ್ಲ ಅಣ್ಣ. ಏನೋ ಚಾನಲ್ ನಿಮ್ಮಿಟ್ಟಿದೆಯಾ ಅಂತ ಉರಿಸ್ತಾರೆ. ಕೊಡಿ. ಥ್ಯಾಂಕ್ ಯು. ಈಗ ಬನ್ನಿ ಹೋಗಿ ತಿನ್ನೋಣ. ಕ್ಯಾಮ್ರಾ ಎಲ್ಲ ಏನು ರೇಂಜಿಗೆ ತನಿ ನೀರಾಗ್ಬಿಟ್ಟೈತೆ. ಆಯ್ತಾ ಅನ್ಲಿಮಿಟೆಡ್. ಸೊ ಇನ್ನು ಉಳಿದೆಲ್ಲ ಅಲ್ಲಿ ಕುತ್ಕೊಂಡು ಹೇಳ್ತೀನಿ. ರೈಸ್ ಅನ್ಲಿಮಿಟೆಡ್. ಕುತ್ಕೊಳಕ್ಕೆ ಜಾಗ ಇಲ್ವಲ್ಲ. ಬಿಸಿನೇ ಗೊತ್ತಾಗ್ತಿಲ್ಲ. ಫುಲ್ಲು ಫ್ರೀಸ್ ಆಗಿಬಿಟ್ಟೈತೆ.
ಇದು ಸಕ್ಕ சூடத்தை ஏன் ஃப்ரெண்ட்ஸ் ஆவி வருது தெரியுதா சூட்டுக்கு சூடு தெரியல ಕವಿ ಸುಮ್ಮನೆ ಆಯ್ತು ಮಸ್ತಾಗೈತೆ ಲೈಟಾಗಿ ಸೂಡೈತೆ ರಾಮ್ ಕಬಾಬ್ ಒಂದು ಹೇಳ್ರೆ ಚೆನ್ನಾಗಿರುತ್ತೆ ಬಿಸಿ ನೀರು ಅನ್ಸುತ್ತೋ 130 ಫುಲ್ ಶೇಕಿಂಗ್ ಟೇಸ್ಟ್ ಚೆನ್ನಾಗಿ ಗೊತ್ತಾಯ್ತೈತೆ ಬಿಸಿ ಗೊತ್ತಾಗ್ತಿಲ್ಲ ಬಿಸಿ ಇಲ್ಲ ಬಿಸಿ ಗೊತ್ತಾಗ್ತಿಲ್ಲ ಅದೇ ಕೈ ಗೊತ್ತಾಯ್ತಲ್ಲ ಹೊಗೆ ಬರ್ತೈತೆ ಗೊತ್ತಾಗ್ತಿಲ್ಲ ಅಷ್ಟೇ ಕೈಯೇ ಒಣ್ಣಿ ಸರ್ ಚರ್ಬಿ ಅದು ರೈಸ್ ಅನ್ಲಿಮಿಟೆಡ್ ಕೊಟ್ಬಿಟ್ರೆ ಅಷ್ಟೇ ರೈಸ್ ತೊಗೊಂಡು ಹಂಗೆ இங்கே ஃபாரின் தரங்க ಪೀಸ್ ಎಲ್ಲ ಮಸ್ತಾಗಿ ಕೊಟ್ಟಿದ್ದಾರೆ ಒಂದೊಂದು ಸಕ್ಕ ಸಾಫ್ಟಾಗಿ ಬಿಸಿಯಾಗಿತ್ತು ಕಬಾಬ್ ಅಂತ ಹೇಳಿದರೆ ಚೆನ್ನಾಗಿರೋದು ಬಟ್ ಹೋಗಿ ಹೇಳೋಷ್ಟು ಬಿಸಿ ಆರೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಕುತ್ಕೊಂಡು ತಿಂತಾ ಇದ್ದೀವಿ ನೀವೇನು ಹೇಳ್ಬೇಕಾ ಕಿರಣ್ ಅವರೇ ಹೇಳಿ ಹೇಗೆ ಅನ್ನಿಸ್ತೈತೆ ಸೂಪರ್ ಕಾರ್ತಿಕ್ ಅವರೇ ಬಿರಿಯಾನಿ ಸೂಪರ್ ನರೇಶ್ ಅವರೇ ಬಿರಿಯಾನಿ ಅಲ್ಲ ಮಟನ್ ಟೇಸ್ಟ್ ಚೆನ್ನಾಗಿದೆ ಮಟನ್ ಬಿರಿಯಾನಿ ಕಬಾಬ್ ಮಾತ್ರ ಹೇಳಿಲ್ಲ ಇವರು ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನಬೇಕು ಹಾಸ್ಟೆಲ್ ಕುತ್ಕೊಂಡು ತಿಂತಾ ಇದ್ದೆ ಹಾಸ್ಟೆಲ್ಲು ಕ್ಯಾಂಟೀನಲ್ಲಿ ಕೂತ್ಕೊಂಡು ತಿಂದಂಗಿದೆ ಮೆಸ್ಸಲ್ಲಿ ಕಬಾಬ್ ಬಿಸಿ ಆರೋಗ್ಬಿಡುತ್ತೆ ಹೋಗಿ ಬರೋ ಅಷ್ಟೇ ನೋಡೋಣ ನನಗೆ ಮಾತ್ರ ರೈಸ್ ಕಮ್ಮಿ ಕೊಟ್ಟಂಗೆ ಫೀಲ್ ಆಗ್ತೈತೆ ಇಪ್ಪು ಕೂಡ ಇದೆ ಅನ್ನನ ಇಸ್ಕೋಕ್ಕಾಗ್ತಿಲ್ಲ ಪೀಸ್ನ ಇದು ಮಾಡೋಕ್ಕಾಗ್ತಿಲ್ಲ ಈ ಫಾರಿನರ್ಸು ಫೋರ್ಕಲ್ಲಿ ಸ್ಪೂನಲ್ಲಿ ತಿಂದು ಅಭ್ಯಾಸ ಆಗ್ಬಿಟ್ಟು ಇವಾಗ ನಾವು ಕೈಯಲ್ಲೇ ತಿನ್ನೋಕ್ಕೆ ಗೊತ್ತಿಲ್ಲ ಆ ಥರ ತಿಂತಾ ಇದ್ದೀವಿ ಥ್ಯಾಂಕ್ ಯು ಊಟ ಮಾಡಿಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡ್ತೀವಿ ಅಷ್ಟೇ ಥ್ಯಾಂಕ್ ಯು ಮೂಳೆ ನೋಡಿ ಯಾರಿಗೂ ಸಿಕ್ಕಿಲ್ಲ ನನಗೆ ಸಿಕ್ಕಿದೆ ಖಾಲಿನೇ ಮಾಡ್ಬಿಟ್ಟೆ ಅಷ್ಟು ಬೇಗ ಅದು ಇಲ್ಲೇ ಇರಿಸಿ ನಾ ಕಾಯ್ದು ಕೊಂಡಿದ್ದೆ ಇಲ್ಲ ಗೊತ್ತಾಗ ಬಿಸಿ ಬಿಸಿ ಐತಿ ನಾನು ಬಿಸಿನೇ ಕೈ ಗೊತ್ತಾಗ್ತಿಲ್ವಲ್ಲ ಒಳ್ಳೆ ಚಿಲ್ಲನ್ನು ಆಮೇಲೆ ಕೂಲಿಂಗ್ ತಂದೆ ಸೊಲ್ಲಿ ಬಾಡ ಮೊಬೈಲ್ ಅವರು ಟಿ ವಿಲವರು என்ன சேனல் ரைடிங் ரைனர் சேனல் ரைடிங் ரைனர் అంటే ஒரு యూట్యూబ్లో ఛానల్ ఇచ్చారు మీ తమిళ తెలుగా తెలుగు ಕನ್ನಡ ತಮಿಳ್ ನೀವೇ ಕನ್ನಡ ಕನ್ನಡ ಬರುತ್ತಾ ನೀವಲ್ಲಿ ತಮಿಳ್ ಮಾತಾಡ್ತಿದ್ರಲ್ಲ ಅದಕ್ಕೆ ಅದು ನಾರ್ಮಲಾಗಿ ಮಾತಾಡ್ತೀವಿ ಈ ಸೂಪಾ ಎಷ್ಟು 261 ಪ್ಲೇಟ್ 2 ಲೆಗ್ಸ್ 2 ಲೆಗ್ಗು ಸೂಪಾ ಓಕೆ ಸರಿ ಅಕ್ಕ ಒಂದು ಎರಡು ಇನ್ನೂ ಒಂದೇನು ಬಿರಿಯಾನಿ ಇವಾಗ ಬಿಸಿ ಬಿಸಿಯಾಗಿ ಮಸ್ತಾಗಿ ತಿಂದ್ವಿ ಈ ವೆದರ್ಗೆ ಮಸ್ತಾಗೈತೆ ಸೊ ಫೈನಲ್ ಟಚ್ ಆಗಿ ಬೀಡ ಒಂದು ತಗೋಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ಬೀಡ ಅಂಗಡಿ ಹತ್ರ ಬಂದಿದ್ದೀವಿ ಹಾಯ್ ಸರ್ ಹೇಳಿ ಅಣ್ಣ ಏನೇನಿದೆ ಬಿರಿಯಾನಿ ಇದು ಮ್ಯಾಂಗೋ ಬೀಳ ಚಾಕ್ಲೇಟ್ ಬೀಳ ಪಿಸ್ತಾ ಬೀಳ ಮಗೈ ಬೀಳ ಫೈರ್ ಬೀಳ ಡ್ರೈ ಫ್ರೂಟ್ ಬೀಳ ಎಲ್ಲ ಹಾಕ್ತೀನಿ ನಿಮ್ಮ ಹೆಸರು ಕೈಲಾಸ್ ಸಿಂಗ್ ಅಂತನಾ ಎಷ್ಟಿದು ಪ್ರೈಸಸ್ ಹೇಳ್ಬೇಡಿ ಹಿಂಗೆ 40 ರೂಪಾಯಿ ಒಂದು ಚಾಕ್ಲೇಟ್ ಮ್ಯಾಂಗೋ ಸ್ಟ್ರಾಬೆರಿ ಇದು 40 ಇದು 40 ರೂಪೀಸ್ ಇದು 20 ರೂಪೀಸ್ 20 rupees ಡ್ರೈ ಫ್ರೂಟ್ 50 ರೂಪಾಯಿ ಡ್ರೈ ಫ್ರೂಟ್ 50 ರೂಪಾಯಿ ಫೈರ್ ಬೀಳ 30 ರೂಪಾಯಿ ಅಂಗಡಿ ಆನಂದಂ ಬಿರಿಯಾನಿ ಹೊಸಕೋಟೆ ಮಸ್ತ್ ಪಾನ್ವಾಲ ಅಂತ ಆನಂದಂ ಬಿರಿಯಾನಿ ಪಕ್ಕದಲ್ಲೇ ಇದೆ ನೋಡಿ ಬರ್ಬೇಕಾದ್ರೆ ಬಿರಿಯಾನಿ ತಿನ್ಕೊಂಡು ಇದು ಮಾಡಿದ್ರೆ ಫಿನಿಶಿಂಗ್ ಟೇಸ್ಟ್ ಮಸ್ತಾಗಿರುತ್ತೆ ಹಾಂ ಚೆನ್ನಾಗೈತೆ ಹಾಕ್ತೀನಿ ಸರ್ ನೀವು ತಿಂದಿದ್ದೀರಾ ಬಿರಿಯಾನಿ ತಿಂತೀವಿ ಹೆಂಗಿದೆ ಎಲ್ಲಿ ಆನಂದಂ ಬಿರಿಯಾನಿ ಚೆನ್ನಾಗಿದೆಯಾ ಚೆನ್ನಾಗಿದೆಯಾ ನೀವು ಯಾವರು ಉತ್ತರ ಪ್ರದೇಶ್ ಅಲ್ಲಿಂದ ಬಂದಿದ್ದೀರಾ ಇಲ್ಲೇ ಅವೆಲ್ಲ ಕನ್ನಡ ಚೆನ್ನಾಗಿ ಮಾತಾಡ್ತೀರಾ ಮಾಡ್ತೀವಿ ಸರ್ ಎಷ್ಟು ವರ್ಷ ಆಯಿತು 7 ವರ್ಷ ಆಯ್ತು ಸರ್ 7 ವರ್ಷದಿಂದ 7 ವರ್ಷ ಆಯ್ತಾ ಆಯ್ತು ಸರ್ ಫ್ಯಾಮಿಲಿನ ಸಿಂಗಲ್ಲ ಸಿಂಗಲ್ ಮ್ಯಾರೇಜ್ ಮದುವೆನ ಇಲ್ಲ ಮದುವೆನೇ ಇಲ್ಲ ಎಂಗೇಜ್ಮೆಂಟ್ ಆಯ್ತಾ ನೆಕ್ಸ್ಟ್ ಮಂತ್ ಮದುವೆ ಆಯ್ತು ನೆಕ್ಸ್ಟ್ ಮಂತ್ ಮದುವೆ ಎಲ್ಲರೂ ಹೋಗ್ಬಿಡಿ ಮದುವೆ ಎಲ್ಲಿ ಅಂತ ಹೇಳ್ಬಿಡಿ ಬರ್ತಾರೆ ಹಾಂ ಕೇಳ್ತೀಯ ಸರ್ ಸರಿ 5 ಬೀಡ ಕೊಟ್ಬಿಡಿ ಅಣ್ಣ ये फोटो नहीं आएगा ಇದು ಹೊಸ ಫ್ಲೇವರಾ अरे सेम आर्डर गीडर ಏನಾಯ್ತಾ ಶಾದಿ ಫಂಕ್ಷನ್ का ಎಲ್ಲ ಆಗ್ತೀವಿ ಮತ್ತೆ ನಂಬರ್ ಹೇಳ್ಬಿಡಿ ಹಂಗೆ ಇದೆಲ್ಲ ಮಾಡ್ತೀರ ಅಂದ್ರೆ ನಂಬರ್ ಹೇಳ್ಬಿಡ್ಬೇಕು ಏನು ನೋಡ್ತಾರೆ ಒಂದು ನಿಮಿಷ ಮದುವೆಗೆ ಬರ್ತಡೇಗೆ ಅದಕ್ಕೆಲ್ಲ ಫಂಕ್ಷನ್ ಹಾಂ ಫಂಕ್ಷನ್ का 9736 441341 ಹೊಸಕೋಟೆಯಲ್ಲೇ
ಇದು ಆನಂದಮ್ ಬಿರಿಯಾನಿ ಅಡ್ರೆಸ್ ಐತೆ. ಓಕೆ, ಅಲ್ಲಿ ಕೆಳಗಡೆ ಡಿಸ್ಪ್ಲೇ ಮಾಡ್ತಾ ಇರ್ತೀನಿ ನೋಡಿ, ಬೇಕಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಎಲ್ಲಿ ಬೇಕಾದ್ರೂ ಮಾಡ್ತೀರಾ? ಹಾಂ. ಇಲ್ಲ ಹೊಸಕೋಟೆ ಸರೌಂಡಿಂಗ್ ಮಾತ್ರ? ಎಲ್ಲ 100 ಕಿಲೋಮೀಟರ್. 100 ಕಿಲೋಮೀಟರ್ ಒಳಗಡೆ, ಹಾಗಾದ್ರೆ ಬೆಂಗಳೂರಿಗೂ ಬರುತ್ತೆ. ಸೊ ಕಾಲ್ ಮಾಡಿ ಕೇಳಿ, ಫ್ಲೇವರ್ಸ್ ಎಲ್ಲ ಇದೆ, ಮಸ್ತಾಗಿರುತ್ತೆ. ಸೊ ಹೇಳಿ. ಬೇರೆ ಎಲ್ಲಾದ್ರೂ ಹೋಗಿದ್ರೆ ಇದುವರೆಗೂ ಇದು ಅಂದರೆ ಫಂಕ್ಷನ್ಸ್ಗೆ ಹಾಂ ಎಲ್ಲ ಆಗ್ತೀವಿ. ಹೋಗಿದ್ದೀರಾ? ಮುಂಚೆ ಹೋಗಿದ್ರಾ? ಹಾಂ. ಇಲ್ಲಿ ವೆದರ್ ಹಿಂಗೆ ಇರುತ್ತಾ ಡೈಲಿ? पहले ವೆದರ್ ಹೀಗೆ ಕ್ಲೈಮೇಟ್? नहीं सुबह रहता 10 बजे 9 बजे सही हो 9 ಗಂಟೆವರೆಗೂ ಹಿಂಗೆ ಇರುತ್ತೆ. ಹಾಂ. ಡೈಲಿ ಇವತ್ತು ಮಾತ್ರ ಹಿಂಗೆ ಐತಾ? 3 ದಿನ ಆಸೆ ಆಯ್ತು ಅಷ್ಟೇ. ಫೇಸ್ ರಿಯಾಕ್ಷನ್ ನಾವು ತೋರ್ಸೋಣ. ಅಲ್ಲಿ ತೋರಿಸಿ ನಮ್ಮ ಚಾನಲ್ನ ತೋರಿಸ್ತಾ ಇದ್ದೀವಿ. ಎಕ್ಸ್ಟ್ರಾ ಕೆಟ್ಟರೆ ಬರೋಣ. ಪ್ರಕಾರ ಎಷ್ಟು ಸಬ್ಸ್ಕ್ರೈಬರ್ ಇರ್ಬೋದು ಹೇಳಿ ನಿಮಗೆ? क्या बोला? ಕಿತ್ನೆ ಸಬ್ಸ್ಕ್ರೈಬರ್ ಜಾಸ್ತಿ ಅಲ್ಲ ಈಗ, ಕಮ್ಮಿ ಸ್ಟಾರ್ಟಿಂಗ್ ಮೋಟೋ ಪ್ಲಾನ್ ಗೊತ್ತಿಲ್ಲ. ಅದೇ ಸಬ್ಸ್ಕ್ರೈಬರ್ ಎಷ್ಟು ಇದ್ದಾರೆ ನಿಮ್ಮ ಪ್ರಕಾರ? मेरा कितना सब्सक्राइबर है? तुम गेस तुम सोच रहा बोलो. क्या ಹಾಂ ज़्यादा मत नहीं, अभी स्टार्ट किया. कितना मंथ ಎಷ್ಟು ಮಂತ್ ಆಯ್ತು? ಇಲ್ಲ ನ್ಯೂ ಮೋಟೋ ನೀವು ಮಸ್ತ್ ಎಷ್ಟು Regular 2 months, started 3 years ago. कितना सब्सक्राइबर है वो बोलो. 1500 नहीं भाई, नहीं भाई. 2004 अंदर है एक 500. नहीं भाई नहीं होता. उतना क्या भाई? तुम इतना मेहनत करेगा. नहीं भैया, अभी स्टार्ट किया ना वो. कन्नड़ में कर रहे हैं ना, कमी है. ಕನ್ನಡದಲ್ಲಿ ಮಾಡಿದ್ರೆ ಕಮ್ಮಿ ಅದು ಹೆಂಗೆ? ಕನ್ನಡ ಪೀಪಲ್ಗೆ ಕಮ್ಮಿ, ಬೇರೆ ಕಡೆಯವರು ಬಂದವ್ರಿಗೆಲ್ಲ ಜಾಸ್ತಿ ಆ ಥರ ಎಲ್ಲ 700. 700 அந்த 5 மினிட் ತುಂಬಾ ತಮಾಷೆ 700 ಸೀರಿಯಸ್ ಅಪ್ಪೆ ನೀವು सरप्राइज करो. कलम में कैसे बोलो भाई, मेरे को हिंदी आता है. पढ़ा नहीं पढ़ता. राइडिंग चैनल का सब्सक्राइब डाल लेंगे. ये बहुत मेहनत कर रहा है, भाई को सरप्राइज करो. मेहनत कर रहा है बहुत ज़्यादा. यही बोलना ना? हाँ, शेयर एंड लाइक करो. बोल दिया भाई. भैया का पास आ जाना, भैया का दुकान विजिट करो. ಮಸ್ತಾಗೈತೆ, ಬಂದವರೆಲ್ಲ ಸಖತ್ತಾಗಿ ತಿನ್ರಿ. ಹೌಸ್ ಕ್ಯಾಂಟ್ರಿಂಗ್ ಎಲ್ಲ ಮಾಡ್ತಾರಂತೆ, अंगड़ी विजिट करो. ಸಪ್ರೇಟ್ ಎಲ್ಲ ಆರೆಲ್ಲ ಮಾಡ್ತಾರಂತೆ. ಸೊ ಮಾಡಿ. हमारा पूरा शादी को तुम ही भैया अपन ಎಲ್ಲ शादी का आती है, फ्री का आती है ना. मोटो प्लान ಎಲ್ಲ शादी को कमी कमी रेट मारती है. डिस्काउंट ಕೊಡ್ती है सर, 10% डिस्काउंट ಕೊಡ್ती है. ठीक है भैया. आपका शादी आएगा आएगा अभी 2 महीने में आएगा. 2 महीने में बाद में ये शादी करेगा. महीना ना रेंडो मासम. अयो रेंडो मास. 2 महीने में. ठीक है भैया, बाय. भाई पैसे मिलेगा डालेगा क्या भैया? ये कब डालेगा? नेक्स्ट वीक का? भैया नहीं भैया, 4 साल छोड़ के देख लेना. नहीं भैया तुम्हारा डालेगा. फेमस हो गया तो इसको मजाक उड़ाना भाई. भैया 3 साल लग जाएगा डालने के. नहीं भैया तुम्हारा डालेगा. तुम मेहनत करे भाई, जल्दी वर्क होगा. थैंक यू भैया, तुम्हें मुझे सपोर्ट कर रहा. ये लोग मुझे नहीं सपोर्ट करेगा. दोस्त नहीं सपोर्ट किया तो परवाह नहीं. कल पार्टी नहीं देना भाई इनको. सपोर्ट नहीं करता ना, सपोर्ट करेगा तो जल्दी वर्क होगा, ज़्यादा फेमस होते. जल्दी से तो ನಾವು ಬೇಗ ಬೆಳಿತೀವಿ. ಥ್ಯಾಂಕ್ ಯು ಭಯ್ಯ. आप कन्नड़ा आप हिंदी बात कर रहे हो. ಮಿಸ್ ಆಯಿತು ವಿಡಿಯೋನ ಮುಗಿಸ್ಕೊತೀವಿ. ಸೊ ಆರ್ಡರ್ ಬೇಕಂದ್ರೆ ನಂಬರ್ ಹೇಳಿದ್ದೀವಲ್ಲ, ಇನ್ನೊಂದ್ಸಲ ನಂಬರ್ ಕೆಳಗಡೆ ಹಾಕ್ತೀನಿ ನೋಡಿ, ಕಾಂಟ್ಯಾಕ್ಟ್ ಮಾಡಿ. ನೋಡಿ ಇದು ಗುಲಾಬ್ ಜಾಮೂನ್ ಮತ್ತು ಕ್ಯಾರೆಟ್ ಹಲ್ವಾ ಎಲ್ಲ ಇದೆ. ಓಕೆ, ಇವಾಗ ನಾವು ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅಂತ ನಮಗೆ ಐಡಿಯಾ ಇಲ್ಲ. ಸೊ ನೆಕ್ಸ್ಟ್ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಹಂಗೆ ಬನ್ನಿ ಹೋಗೋಣ. ಬಿರಿಯಾನಿ ಒಂದು ಬೀಡ ತಗೊಳ್ರಿ, ಚೆನ್ನಾಗಿ ಜೀರ್ಣ ಆಗುತ್ತೆ.